ಸುಲೇಖನ ಮದುವೆ ರಾಯ್ಪುರಲ್ಲಿ ಸುಭಾಷ್ ಜೊತೆ 4 ವರ್ಷದ ಮುಂಚೆ ನಡೀತು. ಸುಭಾಷಿನ ಸ್ವಭಾವ ಸ್ವಲ್ಪನೂ ಸರಿಯಿಲ್ಲ. ಸುಭಾಷ್ ಯಾವಾಗ್ಲೂ 4 ವರ್ಷ ಆಗಿದೆ ಮದ್ವೆ ಆಗಿ ಆದ್ರೂ ಮಗು ಹೆತ್ತಿಲ್ಲ ಅಂತ ಅವನು ಯಾವಾಗ್ಲೂ ಅವಳನ್ನ ಬೈತಾ ಇದ್ದ. ಸುಲೇಖ ತುಂಬಾನೇ ಕಷ್ಟಪಡ್ತಿದ್ಲು. ಒಂದಿನ ಸುಭಾಷ್ ಸುಲೇಖನ ಬಿಟ್ಟು ಹೋಗ್ಬಿಟ್ಟ. ಸುಲೇಖಗೆ ಗೊತ್ತಾಗತ್ತೆ ಅವರು ಬೇರೆ ಮದ್ವೆ ಮಾಡ್ಕೊಂಡು ಅವ್ರ ಜೊತೆ ಸಂಸಾರ ಮಾಡ್ತಿದ್ದಾರೆ ಅಂತ. ಅವಳಿಗೆ ಏನೂ ಅರ್ಥನೇ ಆಗಿಲ್ಲ. ಈ ಸುದ್ದಿ ನೆತ್ಕೊಂಡು ತವ್ರ ಮನೆಗೆ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತಿದ್ಲು. ಯಾಕಂದ್ರೆ ಅವಳ ವಯಸ್ಸಾಗಿರೋ ಅಮ್ಮಗೆ ಮೈ ಹುಷಾರಿಲ್ಲ. ಆದ್ರೆ ಸುಲೇಖನ ಬಳಿ ಬೇರೆ ದಾರಿ ಇಲ್ಲ. ಅದಕ್ಕೆ ಅಮ್ಮನ ಮನೆಗೆ ಹೋಗ್ತಾಳೆ. ಸುಲೇಖ ಮಗಳೇ, ನೀನಾ ಅಚಾನಕ್ಕಾಗಿ ಬಂದಿದ್ಯಾ? ಅಳಿಯಂದ್ರು ಬಂದಿಲ್ವಾ? ಅಮ್ಮ, ಅವರು ನನ್ನನ್ ಬಿಟ್ಬಿಟ್ಟು ಬೇರೆ ಅವ್ರನ್ನ ಮದ್ವೆ ಮಾಡ್ಕೊಂಡ್ಬಿಟ್ರಮ್ಮ. ಯಾಕಂದ್ರೆ ನಾನು ಅವ್ರ ಮಗು ಕೊಟ್ಟಿಲ್ಲ ಅಂತ. ಸುಲೇಖ ಅಳಕ್ ಶುರು ಮಾಡ್ತಾಳೆ. ಅವಳ ಪರಿಸ್ಥಿತಿ ನೋಡಿ ಅವ್ರಮ್ಮ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಸುಲೇಖ ಮನೆಗ್ ಬಂದು 2 ದಿನಾನೇ ಆಗಿರುತ್ತೆ. ಒಂದಿನ ಅವಳು ಮನೆ ಕೆಲ್ಸ ಮಾಡ್ತಿರ್ತಾಳೆ. ಆಗ ಅವಳು ತಲೆ ತಿರುಗಿ ಬೀಳ್ತಾಳೆ. ಜಾನಕಿ ಅವ್ರೂರಲ್ಲಿರುವ ವೈದ್ಯಕನ್ನ ಕರ್ಕೊಂಬರ್ತಾಳೆ. ನಿಮ್ಮ ಮಗಳು ಅಮ್ಮ ಆಗಲಿದ್ದಾಳೆ. ಅವಳು ಗರ್ಭವತಿ. ಏನು? ಹಕೀಮ್ ಅವ್ರೆ, ನನ್ ಮಗಳು ತಾಯಿ ಆಗ್ತಾಳ? ಸುಲೇಖಾ, ನೀನು ತಾಯಿ ಆಗ್ತಿದ್ಯ ಮಗಳೇ? ಮಾ, ನಾನೇನ್ ಮಾಡ್ಲಿ? ಈ ಪರಿಸ್ಥಿತಿಯಲ್ಲಿ ನಾನ್ ತಾಯಿ ಆಗಿದ್ದೀನಿ ಅಂತ ಹೋಗಿ ಹೇಳಿದ್ರು ಆ ಮನುಷ್ಯ ಅದನ್ನ ಒಪ್ಕೊಳ್ಳೋದಿಲ್ಲ ಅಮ್ಮ. ನಾನು ನನ್ ಮಗುಗೋಸ್ಕರ ಇನ್ಮೇಲೆ ಬದುಕ್ಬೇಕಮ್ಮ. ಈ ಗರ್ಭವತಿ ತಾಯಿಯ ಪ್ರೀತಿ ಈ ಮಗುಗೆ ಅಪ್ಪ ಅಮ್ಮನ ಪ್ರೀತಿ 2 ಕೊಡ್ಬೇಕು. ಸುಲೇಖನ ಜೀವನದಲ್ಲಿ ನಡೆದಿರೋದನ್ನೆಲ್ಲ ಒಂದು ಕೆಟ್ಟ ಕನ್ಸಾಗಿ ಮರ್ತೋಗ್ಬೇಕು ಅನ್ಕೋತಾಳೆ. ಹಂಗೆ ದಿನ ಕಳೆಯುತ್ತೆ. ಸುಲೇಖಾಗೆ ದುಡ್ಡ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವಳು ಮನೆ ಕೆಲ್ಸ ಮಾಡೋದಕ್ ಶುರು ಮಾಡ್ಬಿಡ್ತಾಳೆ. ದಿನ ಪೂರ್ತಿ ಅವಳು ಕೆಲ್ಸ ಮಾಡಿ ತುಂಬಾ ಟಯರ್ಡ್ ಆಗಿ ಮನೆಗ್ ಬರ್ತಿದ್ಲು. ಗರ್ಭವತಿ ಆಗೋದ್ರಿಂದ ಅವಳ ಕೈಯಲ್ಲಿ ಕೆಲ್ಸ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಮಗುಗೋಸ್ಕರ ಮಾಡ್ಲೇಬೇಕಾಗಿತ್ತು. 9 ತಿಂಗಳಾದ್ಮೇಲೆ ಒಂದು ಗಂಡು ಮಗನಿಗೆ ಜನ್ಮ ನೀಡ್ತಾಳೆ. ಮಗನ್ನ ನೋಡಿ ಸುಲೇಖಾ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಮಗು ಹುಟ್ಟಿದ್ರಿಂದ ಅವಳಿಗೆ ಬದುಕಕ್ಕೆ ಒಂದು ಕಾರಣ ಸಿಗುತ್ತೆ. ಆದ್ರೆ ಸುಲೇಖೆ ಅವರಮ್ಮ ಮೈ ಹುಷಾರಿಲ್ದಿರೋ ಕಾರಣದಿಂದ ಅವರು ತೀರ್ಕೊಬಿಡ್ತಾರೆ. ಸುಲೇಖಾ ತಾಯಿಗೆ ಅಂತಿಮ ಸಂಸ್ಕಾರ ಮಾಡ್ತಾಳೆ. ಸುಲೇಖಾ ತಾಯಿ ಇಲ್ದೇ ಇರೋದ್ರಿಂದ ಅಪೂರ್ಣಲಾಗಿರ್ತಾಳೆ. ಸುಲೇಖಾ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡ್ಬಿಡ್ತಾಳೆ. ಅವಳ ಜೊತೆಗೆ ಅವಳ ಮಗನ್ನ ಕರ್ಕೊಂಡು ಹೋಗಕ್ ಶುರು ಮಾಡ್ತಾಳೆ. ಒಂದಿನ, ಸುಲೇಖಾ, ನೀನು ಈ ಚಿಕ್ಕ ಮಗುನ ಎತ್ಕೊಂಡು ಕೆಲ್ಸಕ್ ಬರ್ತಿರ್ತೀಯ. ದಿನಾ ಪೂರ್ತಿ ನಿನ್ಗೆ ಅವನ್ ಮೇಲೆನೆ ಧ್ಯಾನ ಇರುತ್ತೆ. ಬೇರೆ ಕೆಲ್ಸ ಏನು ಸರಿಯಾಗಿ ಮಾಡ್ತಿಲ್ಲ. ಅದ್ರಿಂದ ನಾಳೆಯಿಂದ ನೀನು ಕೆಲ್ಸಕ್ ಬರ್ಬೇಡ. ಈಗ ನಾನೇನ್ ಮಾಡ್ಲಿ? ಏನೋ ಮಾಡ್ದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಕೈಯಲ್ಲಿರೋ ದುಡ್ಡೆಲ್ಲ ಖರ್ಚಾಯ್ತು. ಮುನ್ನ ಅಲ್ಬಿಡಕ್ಕಂದ ನಾನ್ ನಿನ್ಗೆ ಹಾಲ್ ಕುಡಿಸ್ತೀನಿ. ಸುನೀತಾ ಮಗುನಿತ್ಕೊಂಡು ಹಾಲ್ ತರಕ್ ಹೋಗ್ತಾಳೆ. ಅಣ್ಣವ್ರೆ, ಸ್ವಲ್ಪ ಹಾಲ್ ಸಿಗುತ್ತಾ? ಮಗು ತುಂಬಾ ಹಸುವಿನಿಂದ ನರ್ಲಾಡ್ತಿದ್ದಾನೆ. ನಾನು ಸುಮ್ಮನೆ ಅಂತೂ ಏನು ಕೊಡಲ್ಲ ನಿಂಗೆ. ನೀನೊಂದು ಕೆಲಸ ಮಾಡು. ಅಲ್ಲಿ ಖಾಲಿ ಹಾಲಿನ ಡಬ್ಬೆಗಳಿದೆಯಲ್ಲ, ಅವುಗಳನ್ನೆಲ್ಲ ಚಂದ ಮಾಡಿ ತೊಳೆದಿಡು. ಆಗ ನಿಂಗೆ ನಾನು ಹಾಲು ಕೊಡ್ತೀನಿ. ಏನ್ ಹೇಳ್ತೀಯ ನೀನು? ಸುಲೇಖಾ ಅಲ್ಲಿರೋ ಡಬ್ಬಿಗಳನ್ನೆಲ್ಲ ತೊಳೆದು ಮಗನಿಗೋಸ್ಕರ ಹಾಲ್ ತಗೋತಾಳೆ. ಕಷ್ಟಕಾಲದಲ್ಲೂ ತಾಯಿ ಮಗುಗೋಸ್ಕರ ಏನಾದ್ರೂ ಮಾಡ್ತಾಳೆ. ಒಂದಿನ ಸುಲೇಖಾ ರಾತ್ರಿ ಅವ್ರ ಮನೆಯಲ್ಲಿ ಮಲ್ಗಿರ್ತಾಳೆ. ಅರೇ, ಗುಡ್ಸ್ಲಿಗೆಲ್ಲ ಬೆಂಕಿ ಬಿದ್ದಿದೆ, ಎಲ್ಲಾರು ಓಡಿ ಓಡಿ ಓಡಿ. ಸುಲೇಖಾ, ಸುಲೇಖಾ, ಬಾಮ ಆಚೆ ಬಾಮ, ಬೆಂಕಿ ಹತ್ಕೊಂಡಿದೆ. ಅರೆ, ಏನಿದು ಹಿಂಗ್ ಬೆಂಕಿ ಹತ್ಕೊಂಡಿದೆ? ಅಯ್ಯೋ, ಇವಾಗ ನಾನು ಹೆಂಗ್ ಆಚೆ ಹೋಗೋದು? ನನ್ ಮಗು ಬೇರೆ ಇದ್ದಾನೆ, ಬಾಗ್ಲಲ್ ಬೇರೆ ಬೆಂಕಿ ಹತ್ಕೊಂಡಿದೆ, ಹಿಂಗ್ ಹೋಗೋದು? ಅಯ್ಯೋ. ಇದರಲ್ಲಿ ಮಗುನ ಸುತ್ಕೋತೀನಿ. ಅದೇ ಸರಿಯಾಗಿರುತ್ತೆ. ಸುಲೇಖಾ ಮಗುನ ಕೈಲಿಟ್ಕೊಂಡು ಮಗುಗೆ ಬೆಂಕಿ ಹದ್ದೇ ಇರೋ ತರ ಭದ್ರವಾಗಿ ಅವಳು ಮನೆಯಿಂದ ಆಚೆ ಹೋಗ್ತಿರ್ತಾಳೆ. ಅವಾಗ ಒಂದು ಕಟ್ಟಿಗೆ ತಲೆ ಮೇಲೆ ಬೀಳುತ್ತೆ. ಅದನ್ನು ಅವಳು ಲೆಕ್ಕ ಮಾಡದೆ ಮಗುನ ಕಾಪಾಡಿ ಕೊನೆಗೆ ಅವಳು ಆಚೆ ಹೋಗಿ ಸೇರ್ಕೋತಾಳೆ. ಆದ್ರೆ ಬೆಂಕಿ ಬಿದ್ದಿದ್ದಿಂದ ಒಂದ್ ಕಡೆ ಮುಖ ಅವಳಿಗೆ ಸುಟ್ಟೋಗ್ಬಿಡುತ್ತೆ.